ಇಲ್ಲಿ ಕೇಳಿ ಅನೌನ್ಸರಣ್ಣ, ಇವನ ಹತ್ರ 50 ಕೋಟಿ ಬಿಡಿ, 50 ರೂಪಾಯಿ ಕೂಡ ಇರ್ಲಿಕ್ಕಿಲ್ಲ. ನೀವು ಈ ಆಕ್ಷನ್ ನ ನಿಲ್ಸಿ ನಯನಾ ಮೇಡಮ್ಗೆ ಈ ಫಾರಿನ್ ಇಂಪೋರ್ಟೆಡ್ ಡೈಮಂಡ್ ನ ಕೊಟ್ಬಿಡಿ. ಇಲ್ಲ ಇಲ್ಲ ಅಣ್ಣ, ನಿಲ್ಲು. ಒಂದು ವೇಳೆ ಈ ಬಿಕಾರಿ ಹತ್ರ 50 ಕೋಟಿ ಇಲ್ಲ ಅಂದ್ರೆ ನಾನು ನಯನಾ ಮೇಡಮ್ನ ದುಡ್ಗಿಂತ ಹೆಚ್ಚು ದುಡ್ಡು ಹಾಕ್ತೀನಿ. ಈ ಡೈಮಂಡ್ಗೆ ನಾನು 11 ಕೋಟಿ ಕೊಡೋಕೆ ತಯಾರಿದ್ದೀನಿ. ಆ ವ್ಯಕ್ತಿ 11 ಕೋಟಿ ಹೇಳಿದ ಕೂಡ್ಲೆ ಸಾಮ್ರಾಟ್ ಮತ್ತೆ ಹೇಳ್ದ, 70 ಕೋಟಿ. ಏಯ್ ನಾಲಾಯಕ್ ಡೆಲಿವರಿ ಬಾಯ್, ನಿನ್ಗೇನು ಹುಚ್ಚಿಡ್ದಿದ್ಯಾ? ಎಲ್ಲಿಂದ ತರ್ತೀಯ 70 ಕೋಟಿ? ಇದು ಆಪ್ಷನ್, ಮಕ್ಕಳಾಟಿಕೆ ಅಲ್ಲ. ಇಲ್ಲಿ ಹೇಳಿರೋ ದುಡ್ಡನ್ನ ಕೊಡ್ಲೇಬೇಕು ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ನ ತಳ್ಬಿಟ್ಟ. ಆದ್ರೆ ಸಾಮ್ರಾಟ್ ಧೈರ್ಯದಲ್ಲಿ ಅಲ್ಲೇ ನಿಂತಾಗ ಅವನಿಗೆ ಏನೂ ಆಗ್ಲಿಲ್ಲ. ಆದ್ರೆ ಆ ವ್ಯಕ್ತಿ ನಿಂತಲ್ಲಿಂದ 2 ಹೆಜ್ಜೆ ಹಿಂದೆ ಹೋಗ್ಬಿಟ್ಟ. ನಂತರ ಸಾಮ್ರಾಟ್ ತನ್ನ ಜೇಬಿನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ 70 ಕೋಟಿ ಅಮೌಂಟ್ ಬರ್ದು ಸೈನ್ ಮಾಡೋಕೆ ಹೊರಟ. ಅವನು ಚೆಕ್ ಬರೀತಿರೋದನ್ನ ಅಲ್ಲಿದ್ದ ಎಲ್ರು ನೋಡಿ ಬೆಚ್ಚಿ ಬಿದ್ದಿದ್ರು. ನಂಗನ್ಸುತ್ತೆ ಈ ಡೆಲಿವರಿ ಬಾಯ್ ಜೈಲ್ ಹೋಗಕ್ ರೆಡಿ ಆಗಿದ್ದಾನೆ. ನೋಡು ಹೇಗ್ ಗತ್ತಲ್ಲಿ ಚೆಕ್ ಅಲ್ಲಿ 70 ಕೋಟಿ ಬರ್ದಿದ್ದಾನೆ. ಆಕ್ಷನ್ ನ ಮ್ಯಾನೇಜರ್ ಸರ್, ನೀವ್ ಇವನ್ ಬ್ಯಾಂಕ್ ನ ಚೆಕ್ ಮಾಡಿ. ಸಾಮ್ರಾಟ್ ಚೆಕ್ ಬರ್ದು ಅಲ್ಲಿದ್ದ ಆಕ್ಷನ್ ನ ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟ. ಒಂದು 3 ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಸಾಮ್ರಾಟ್ ನಂತ ಡೆಲಿವರಿ ಬಾಯ್ 70 ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದು ಕ್ಷಣಕ್ಕೆ ಬ್ಯಾಂಕ್ ಮ್ಯಾನೇಜರ್ಗೆ ಕೂಡ ನಂಬಿಕೆ ಬರಲಿಲ್ಲ.